ಹೂಗಳ ತೋಟಕ್ಕೋಗಿ ದೇವತೆ ಕೊಟ್ಟಿರುವ ತಟ್ಟೆಯನ್ನ ಹುಡುಕತ್ತೆ. ಇಲ್ಲಿ ದೇವತೆ ಕೊಟ್ಟಿರುವ ಮಾಯ ತಟ್ಟೆ ಕೂಡ ಕಾಣಿಸ್ತಿಲ್ಲ. ಆಶ್ಚರ್ಯವಾಗಿ ಕಾಡಲ್ಲಿರುವ ಎಲ್ಲಾ ಜಂತುಗಳು ಜಗಳ ಮಾಡ್ತಿದ್ದಾವೆ. ಈಗ ನಾನು ನನ್ನ ಸೌಮ್ಯ ದೇವತೆಯನ್ನು ಕರೀಲೇಬೇಕು. ಹಂಗಂತ ಅವಳು ದೇವತೆಯನ್ನು ಕರೀತಾಳೆ. ಸೌಮ್ಯ ದೇವತೆ, ನನಗೆ ನಿನ್ನ ಸಹಾಯ ಬೇಕು. ಸೌಮ್ಯ ದೇವತೆ, ನನಗೆ ನಿನ್ನ ಸಹಾಯ ಬೇಕು. ಈ ರೀತಿ ಅವಳು ಗಂಟ್ಲುಗಟ್ಲೆ ಹೇಳ್ತಿರ್ತಾಳೆ. ಕೊನೆಗೆ ದೇವತೆ ಅಲ್ಲಿಗೆ ಬಂದ್ಬಿಡ್ತಾಳೆ. ಅಯ್ಯೋ ಮಿಂಕಿ, ಯಾಕಿಷ್ಟು ಬೇಜಾರಾಗಿದ್ಯಾ? ನಮ್ಮ ಕಾಡಲ್ಲಿರುವ ಎಲ್ಲಾ ಮಕ್ಕಳಿಗೂ ಒಂದೊಂದ್ ಮಕ್ಕಳಿಗೆ ಕಣ್ ಕಾಣಿಸ್ತಿಲ್ಲ, ಸ್ವಲ್ಪ ಮಕ್ಕಳಿಗೆ ಮಾತಾಡಕ್ಕಾಗ್ತಿಲ್ಲ. ಏನೋ ತಪ್ಪು ನಡೆದಿದೆ. ನಾನಿನಿಗೆ ಕೊಟ್ಟ ಮಾಯ ತಟ್ಟೆಯನ್ನು ನೀನು ಯಾಕೆ ಉಪಯೋಗಿಸ್ತಾ ಇಲ್ಲ? ಅದನ್ನ ಯಾರ ಕಣಗೂ ಕಾಣದೇ ಇರ್ಬೇಕಂತ ಇಲ್ಲೇ ಬಚ್ಚಿಟ್ಟಿದ್ದೆ. ನೋಡಿದ್ರೆ ಈಗ ಅದು ಕಾಣಿಸ್ತಿಲ್ಲ. ಅದನ್ನ ಕಳ್ತನ ಮಾಡಿರೋರು ಮತ್ತೆ ಜಂತುಗಳಿಗೆ ಸಮಸ್ಯೆ ಕೊಡ್ತಿರೋರು ಎಲ್ಲಾನು ಒಬ್ರೇ ಅಂತ ನಂಗನ್ಸತ್ತೆ. ಆ ಮಾಯಾ ತಟ್ಟೆ ಮತ್ತೆ ಅದನ್ನ ಕಳ್ತನ ಮಾಡಿರೋರು ಇಬ್ರು ಇಲ್ಲಿಗೆ ಬರ್ಲಿ ಹಂಗಂತ ಹೇಳಿ ದೇವತೆ ಮಾಯೆ ಮಾಡಿದ ತಕ್ಷಣ ಅಲ್ಲಿಗೆ ಗೋಲ್ಡಿ ಮತ್ತೆ ಮಾಯಾ ತಟ್ಟೆ ಬರುತ್ತೆ. ಅರೆ, ನಾನು ಇಲ್ಲೇಗ್ ಬಂದೆ? ಗೋಲ್ಡಿ, ನೀನಾ ಇದೆಲ್ಲ ಮಾಡ್ತಿರೋದು? ನೀನಾ? ನಾನು ಹೇಳೋದ್ರಲ್ಲಿದ್ದೆ. ಗೋಲ್ಡಿ ಹದ್ದು, ನೀನು ಮಾಡಿದ್ದು ತಪ್ಪು ಅಂತ ನೀನು ಎಲ್ಲರ ಮುಂದೆ ಒಪ್ಕೋಬೇಕು. ಮತ್ತೆ ಮಕ್ಕಳನ್ನೆಲ್ಲಾನು ನೀನ್ ಸರಿ ಮಾಡ್ಬೇಕು. ಅದಕ್ಕೆ ನಿಂಗೆ ಸಾಯಂಕಾಲದವರೆಗೂ ಸಮಯ ನಾನು ಕೊಡ್ತೀನಿ. ಇಲ್ಲ ಅಂದ್ರೆ ನಾನ್ ನಿನ್ನ ಚಿಟ್ಟೆಯಾಗಿ ಬದಲಾಯಿಸ್ಬಿಡ್ತೀನಿ. ಅರೆ ಇಲ್ಲ, ನಾನು ಎಲ್ರನ್ನ ಸರಿ ಮಾಡ್ತೀನಿ. ಮತ್ತೆ ಎಲ್ರಿಗೂ ನಿಜಾನೂ ಹೇಳ್ತೀನಿ.